ಹಲೋ ಎವ್ರಿವನ್. ಇವತ್ತು ಟಿಫನ್ಗೆ ಎಗ್ ಕರಿ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ. ಎಗ್ ಕರಿ ಮಾಡೋದಕ್ಕೆ ಫಸ್ಟ್ ನಾನು ಒಂದು 5-6 ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡೆ. ಹಾಗೆ ಚಪಾತಿಗೆ ಬರೀ ಚಪಾತಿ ಮಾಡೋದಕ್ಕಿಂತ ಮೆಂತ್ಯ ಚಪಾತಿ ಮಾಡೋಣ ಅಂತ ಮೆಂತ್ಯ ಸೊಪ್ಪಿತ್ತು. ಮೆಂತ್ಯ ಸೊಪ್ಪನ್ನ ಹಾಗೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಕಲಸೋದಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ನಾವು ಚಪಾತಿನ ಲಟ್ಟಿಸುವಾಗ ಅದು ಅಷ್ಟೊಂದು ಬಿಟ್ಕೊಳ್ಳೋದ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಅದನ್ನ 5 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆಮೇಲೆ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚಪಾತಿನ ಮಾಡ್ತಾ ಇದ್ದೀನಿ. ಈಗ 1 ಕಪ್ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನ ಸೊಪ್ಪು ಹಾಕಿ ಫಸ್ಟ್ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಬೇಕು. ನಾವು ಫಸ್ಟೇನೆ ನೀರು ಹಾಕೊಂಡು ಕಲ್ಸಕ್ ಹೋದ್ರೆ ಚಪಾತಿ ಹಿಟ್ಟು ಫುಲ್ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡು ಆಮೇಲೆ ಆಯಿಲ್ ಹಾಕೊಂಡು ಇದನ್ನ ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ನಾದಿಟ್ಕೋತೀವಿ. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟೇ ಚೆನ್ನಾಗಿ ಚಪಾತಿ ಕೂಡ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಬಿಟ್ಟು ಇದನ್ನ ಒಂದು 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಎತ್ತಿಡ್ತೀನಿ ಒಂದು ಸೈಡಿಗೆ. ಅಷ್ಟರೊಳಗೆ ಎಗ್ ಕೂಡ ಬೆಂದಿತ್ತು. ಹಾಗೆ ಈಗ ಎಗ್ ಮಸಾಲ ಮಾಡೋಣ ಅಂತ ಎಗ್ನ ಫಸ್ಟು ಎಲ್ಲ ಎಗ್ನ ಎರಡೆರಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದ್ಸಲ ಮೊಟ್ಟೆ ಎಷ್ಟೇ ಚೆನ್ನಾಗಿದ್ರು ಈ ತರ ಪೀಸ್ ಮಾಡುವಾಗ ಕಟ್ ಆಗ್ಬಿಡುತ್ತೆ. ಕೆಲವರು ಅದಕ್ಕೋಸ್ಕರನೇ ದಾರದಲ್ಲೇ ಕಟ್ ಮಾಡ್ತಾರೆ. ನಾನು ಚಾಕುನ ಸ್ವಲ್ಪ ತಣ್ಣೀರಿಗೆ ಎತ್ಕೊಂಡು ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿ ಬರುತ್ತೆ, ಆದ್ರೂ ಸ್ವಲ್ಪನೇ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಎಗ್ ಕರಿ ಮಾಡ್ತಾ ಇದ್ದೀನಿ. ಎಗ್ ಕರಿ ಮಾಡೋದಕ್ಕೆ ಫಸ್ಟ್ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಮೊಟ್ಟೆನ ಫಸ್ಟ್ 2 ಕಡೆ ರೋಸ್ಟ್ ಮಾಡ್ಕೋಬೇಕು. ಈಗ ಈ ತರ ರೋಸ್ಟ್ ಮಾಡ್ಕೊಂಡ್ರೆ ನಾವು ಎಗ್ ಕರಿ ಮಾಡುವಾಗ ಈ ಎಲ್ಲೋ ಭಾಗ ಇರುತ್ತಲ್ಲ ಅದೇನು ಬಿಟ್ಕೊಳ್ಳೋದು, ಅದಕ್ಕೋಸ್ಕರ ಸ್ವಲ್ಪ ಸ್ಮೂತ್ ಆಗೇನೆ ಇದನ್ನ 2 ಕಡೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಏನಾದ್ರು ಮಿಕ್ಸ್ ಮಾಡಿದ್ವಿ ಅಂದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನ 2 ಸೈಡು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನಾವು ಅದೇ ಕಡಾಯಿಗೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹೋಲ್ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಪಲಾವ್ ಎಲೆ, 1 ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತೆ ಸ್ವಲ್ಪ ಶಾಯಿ ಜೀರನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಗ್ ಮಸಾಲಾಗೆ ಶಾಯಿ ಜೀರ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಮಾಮೂಲಿ ಜೀರಿಗೆಗಿಂತ ಶಾಯಿ ಜೀರ ಹಾಕ್ತೀನಿ. ಕೆಲವೊಂದು ಅಡುಗೆಗಳಿಗೆ ನಾನು ಪಲಾವ್ ಆಗಲಿ ಈ ತರ ಅಡುಗೆಗಳಿಗೆ ಶಾಯಿ ಜೀರನ ಯೂಸ್ ಮಾಡ್ತೀನಿ. ಆಮೇಲೆ ಇದೆಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ಮೇಲೆ ಈ ಒಂದು 4 ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ತೀನಿ. ಹಾಗೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಕೂಡ ಹಾಕ್ತೀನಿ. ಒಂದು 4 ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸಿ ಆಮೇಲೆ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ತೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಎರಡು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿ ಟೊಮೆಟೊನ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು 2-3 ಮಿನಿಟ್ಸ್ ಹಾಗೆ ಬಿಡೋಣ. ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕಬೇಕು. ಗಟ್ಟಿ ಮೊಸರು ಹಾಕೋದ್ರಿಂದ ಎಗ್ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮಗೆ ಟೇಸ್ಟ್ ಖಾರ ಹೇಗೆ ಬೇಕು ಆ ಥರ ನೋಡಿ ಹಾಕೋಬಹುದು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಎಗ್ ಮಸಾಲ, ಗರಂ ಮಸಾಲ ಹಾಕೋದಕ್ಕಿಂತ ಎಗ್ ಕರಿಗೆ ಎಗ್ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲರೂ ಎಗ್ ಮಸಾಲಾನೇ ಹಾಕಿ ಮಾಡೋದು, ಗರಂ ಮಸಾಲ ಅಷ್ಟೊಂದು ಯೂಸ್ ಮಾಡಲ್ಲ ಯಾರು. ಎಗ್ ಮಸಾಲ ಹಾಕಿ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕ್ಬಿಟ್ಟು ಇದನ್ನ ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ಒಂದು 4 ಗೋಡಂಬಿನ ನಾನು ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಫ್ಲೇವರ್ ಕೊಡುತ್ತೆ. ಹಾಗೆ ಇದು ಥಿಕ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕನ್ಸಿಸ್ಟೆನ್ಸಿ ಆಗಲಿ ಮತ್ತು ಕಲರ್ ಆಗಲಿ ಎಲ್ಲ ಅಷ್ಟೇ ಸ್ವಲ್ಪ ನೋಡೋಕ್ಕೂ ಅಷ್ಟೇ ರಿಚ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿನ ಪೌಡರ್ ಮಾಡಿ ಹಾಕಿದ್ದೀನಿ. ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಗ್ಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿ ಇದನ್ನು ಮತ್ತೆ ಒಂದು 5 ಮಿನಿಟ್ಸು ಕುದಿಸ್ಕೊಂಡ್ರೆ ಆಯಿತು. ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿ ಕುದಿಸ್ಕೋಬೇಕು ಅಷ್ಟೇ. ಚಪಾತಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳು ಅಷ್ಟೇ ಲಂಚ್ ಬಾಕ್ಸಿಗಾಗಲಿ ಯಾವುದಕ್ಕೆ ಆದರೂ ಆರಾಮಾಗಿ ತಗೊಂಡೋಗ್ತಾರೆ. ನನ್ನ ಮಕ್ಳಿಗಂತೂ ಎಗ್ ಐಟಮ್ ಯಾವುದೇ ಮಾಡಿಕೊಟ್ರು ತಿಂತಾರೆ. ಚಿಕನ್ ಆದರೂ ಅಷ್ಟೇ, ದೊಡ್ಡವನಾದರೂ ಅಷ್ಟೇ. ನನ್ನ ಇಬ್ಬರು ಮಕ್ಳಿಗೂ ಎಗ್ಗು ಈ ಥರ ಮಸಾಲೆ ಐಟಮ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಚಪಾತಿಗೆ ತರಕಾರಿಗಿನ್ನ ಈ ಥರ ಎಗ್ ಮಸಾಲ ಮಾಡ್ಕೊಡೋದ್ರಿಂದ ಅವರಿಬ್ಬರಿಗೂ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ವೆಡ್ನೆಸ್ಡೇ ಆಗಲಿ ಸಂಡೇ ಟ್ಯೂಸ್ಡೇ ಈ ಥರ ಟೈಮಲ್ಲಿ ಎಗ್ಗಿಂದನೇ ಜಾಸ್ತಿ ಐಟಮ್ ಮಾಡಿಬಿಟ್ಟು ಕಳಿಸ್ತೀನಿ. ಸ್ಕೂಲಿಗೆ ಎಗ್ ಕೊಡ್ಬೋದು, ತೊಗೊಂಡೋಗ್ತಾರೆ. ಅದಕ್ಕೋಸ್ಕರ ಆಮೇಲೆ ಎಗ್ ಮಸಾಲ ರೆಡಿ ಆದಮೇಲೆ ನಾನು ಚಪಾತಿ ಕೂಡ ಮಾಡಿ ರೆಡಿ ಮಾಡಿದೆ. ಹಾಗೆ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೊಪ್ಪು ತೊಗೊಂಡಿದ್ದೆ. ಆ ಸೊಪ್ಪೆಲ್ಲ ಬೆಳೆಸ್ಕೊಂಡು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಬಟ್ಟೆ ಎತ್ಕೊಬಂದು ಬಟ್ಟೆ ಮಡಿಸ್ತಾ ಇದ್ದೆ. ನನಗೆ ಬಟ್ಟೆ ತೊಳೆಯೋದು ಒಣಗಾಕೋದು ಎಲ್ಲ ಮಾಡ್ತೀನಿ, ತಗೊಬಂದು ಮಡ್ಸೋದಿದೆಯಲ್ಲ ಅದು ಮಾತ್ರ ತುಂಬ ಬೇಜಾರಿನ ಕೆಲಸ. ನಿಮಗೂ ಯಾರಿಗಾದ್ರೂ ಈ ಥರನೇ ಅನಿಸುತ್ತಾ ಏನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ಹಾಗೆ ಬಟ್ಟೆ ಒಂದೊಂದು ದಿವಸ ತಂದರೆ ಅವತ್ತು ಮಡ್ಸೋದೇ ಇಲ್ಲ, ಹಾಗೆ ಇಟ್ಟಿರ್ತೀನಿ. ಯಾವಾಗ ಫ್ರೀ ಆಗುತ್ತೆ ಆವಾಗ ಅಂತ. ಒಂದೊಂದು ಸಲ ಮಾತ್ರ ಅಷ್ಟೇ ನಾನು ತಂದ ತಕ್ಷಣ ಮಡಿಸಿಡೋದು. ಒಂದೊಂದು ದಿವಸ ತಗೊಂಡೋಗಿ ರೂಮ್ಗಳಲ್ಲಿ ಹಾಕಿದರೆ ಒಂದು 2-3 ಡೇಸ್ ಅಲ್ಲೇ ಬಿದ್ದಿರುತ್ತೆ, ಆ ಥರ ಮಾಡಿರ್ತೀವಿ. ಒಂದೊಂದು ಸಲ ಮಾತ್ರ. ಆದರೂ ನಾವು ಬಟ್ಟೆನ ಯಾವಾಗಲೂ ತೊಳೆದ ತಕ್ಷಣ ಮಡಿಸಿ ಇಟ್ಟರೆ, ತೊಳೆದು ಒಣಗಾಕಿದ ತಕ್ಷಣನೇ ಅದು ನಾವು ಕಂಫರ್ಟೆಲ್ಲ ಹಾಕಿರ್ತೀವಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ನಾವು ಅಲ್ಲೇ ಬಿಟ್ಟರೆ ಒನ್ ಡೇ ಏನಾದರೂ ಅಲ್ಲೇ ಇದಾಗಿರುತ್ತೆ. ಅದಕ್ಕೋಸ್ಕರ ಆದರೂ ಒಂದೊಂದು ಸಲ ಏನು ಮಾಡ್ತೀನಿ, ಈ ಥರ ಮಾಡ್ತೀನಿ. ಒಂದೊಂದು ಸಲ ಮಾತ್ರ ಕರೆಕ್ಟಾಗಿ ತಂದ ತಕ್ಷಣವೇ ಮಡಿಸಿ ಜೋಡಿಸ್ಬಿಡ್ತೀನಿ. ಒಂದೊಂದು ದಿವಸ ಎಲ್ಲರೂ ಬೇಜಾರಾದರೆ ಅಷ್ಟೇ ಒನ್ ಡೇಸ್ ಅಲ್ಲೇ ಬಿದ್ದಿರುತ್ತೆ. ಹಾಗೆ ಎಲ್ಲ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ನಾನು ಸ್ವಲ್ಪ ಈರುಳ್ಳಿನೂ ತೊಗೊಂಡಿದ್ದೆ, ಅದನ್ನು ಒಣಗಕ್ಕಿಡೋಣ. ಯಾಕೆಂದರೆ ಇವಾಗ ಬರ್ತಾ ಇರೋದು ಹೊಸ ಈರುಳ್ಳಿ ಅಲ್ವಾ, ಹೊಸ ಈರುಳ್ಳಿ ಸ್ವಲ್ಪ ಒಣಗಿಸಿಟ್ಕೊಂಡ್ರೆ ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಒಂದು ದಿವಸ ಇಟ್ಕೊಂಡ್ರೆ ಸಾಕು, ಬೆಳಗ್ಗಿಂದ ಸಂಜೆವರೆಗೂ. ಇವಾಗೇನು ತುಂಬ ಬಿಸಿಲಿದೆ ಅಲ್ವಾ, ಅದಕ್ಕೋಸ್ಕರ ಈರುಳ್ಳಿನ ಎಲ್ಲ ಒಣಗಕ್ಕೆ ಇಟ್ಕೊಂಡೆ. ಹಾಗೆ ಇವತ್ತು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡೋಣ ಅಂದ್ಕೊಂಡು, ಯಾವಾಗಲೂ ಕ್ಲೀನ್ ಮಾಡ್ತೀವಿ, ಆದ್ರೂ ಒಂದೊಂದ್ಸಲ ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನನಗೆ ಕೌಂಟರ್ ಟಾಪ್ ಮೇಲಿರೋ ಪ್ರತಿಯೊಂದು ವಸ್ತುನೂ ಈ ಕಡೆ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡಿದ್ರೇ ಅದು ಕ್ಲೀನ್ ಆಗೋದು. ಸುಮ್ಮನೆ ಡೈಲಿ ಒರೆಸಿದ್ರು ನಾವು ಇವನ್ನೆಲ್ಲ ಏನು ತೆಗಿಯಲ್ಲ ಅಲ್ವಾ, ಅಲ್ಲೇ ಇಟ್ಬಿಟ್ಟು ಹಾಗೆ ಒರೆಸ್ಕೊತಾ ಇರ್ತೀವಿ. ಅದಕ್ಕೋಸ್ಕರ ಒಂದೊಂದು ದಿವಸ ವೀಕ್ಲಿ ಒನ್ ಡೇ. ಇವತ್ತು ವೆಡ್ನೆಸ್ಡೇ, ನಾನು ಆಲ್ಮೋಸ್ಟ್ ವೆಡ್ನೆಸ್ಡೇನೆ ಕಿಚನ್ನ ಫುಲ್ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಕೌಂಟರ್ ಟಾಪ್ ಮೇಲಿರೋ ಪ್ರತಿಯೊಂದು ವಸ್ತುನೂ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಅದು ಖಾಲಿ ಇದ್ರೇ ನಮಗೆ ಕ್ಲೀನಿಂಗ್ಗೆ ಎಷ್ಟು ಈಸಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಥರ
ಕೌಂಟರ್ ಟಾಪ್ ಮೇಲಿರೋ ಎಲ್ಲ ವಸ್ತುಗಳನ್ನೂ ತೆಗೆದು ಈ ಕಡೆ ಇಟ್ಬಿಟ್ಟು ಆಮೇಲೆ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ವಾಲ್ ಆಗಲಿ ಕೌಂಟರ್ ಟಾಪ್ ಆಗಲಿ ಸ್ಟೌವು ಹಾಗೆ ಚಿಮ್ನಿ ಸಿಂಕು ಪ್ರತಿಯೊಂದು ಅಷ್ಟೇ ಡೀಪ್ ಕ್ಲೀನ್ ಮಾಡ್ತೀನಿ ಈ ಥರ. ಹಾಗೆ ನಾನು ಈ ಥರ ಕೆಲಸ ಮಾಡಬೇಕಾದ್ರೆ ಒಬ್ಬಳೇ ಇದ್ದರೆ ಸಾಂಗ್ಸ್ನ ಹಾಕ್ಕೊಂಡು ಕೆಲಸ ಮಾಡ್ತೀನಿ. ಒಬ್ಬಳೇ ಮಾಡೋದಕ್ಕೆ ಬೇಜಾರಾಗ್ತಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಸಾಂಗ್ ಹಾಕ್ಕೊಂಡು ಸುಮ್ಮನೆ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ಒಂದೊಂದ್ಸಲ ಯಾರು ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಕ್ಲೀನ್ ಮಾಡ್ತೀನಿ. ಈ ಥರ ಡೀಪ್ ಕ್ಲೀನ್ ಮಾಡೋದಿದ್ರೆ ವಾರ್ಡ್ರೋಬ್ ಜೋಡಿಸೋದೇ ಆಗಲಿ ಏನಾದರೂ ಆಗಲಿ ಬಿಡಿಸೋದು ಅಥವಾ ಆ ಥರ ಇರುವಾಗೆಲ್ಲ ಆಲ್ಮೋಸ್ಟು ನಮ್ಮ ಫ್ರೆಂಡ್ಸ್ ಯಾರ ಜೊತೆನಾದರೂ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಹಾಗೆ ಮಾಡೋದಕ್ಕೆ ಬೇಜಾರಾಗುತ್ತೆ. ಈ ಟಿ ವಿ ಎಲ್ಲ ಹಾಕ್ಕೊಂಡ್ರೆ ಅದ್ರ ಮುಂದೆ ಕುತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಈ ಥರ ಫೋನಲ್ಲಿ ಯಾರ ಜೊತೆ ನಾನು ನೋಡ್ಕೊಂಡು ಅಥವಾ ಫೋನ್ನೇ ನಾನು ಅಡುಗೆ ಮನೇಲಿ ಒಂದೊಂದ್ಸಲ ಇಟ್ಕೊಂಡು ಯಾವುದಾದ್ರೂ ಸಾಂಗ್ಸ್ ಕೇಳ್ಕೊಂಡು ಅಥವಾ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಈ ಥರ ಕೆಲಸ ಮಾಡ್ಕೋತೀನಿ. ಅವಾಗ ನಮಗೆ ಕೆಲಸ ಮಾಡಿದಾಗೂ ಬೇಜಾರು ಅನ್ಸಲ್ಲ. ಅದಕ್ಕೋಸ್ಕರ ಈ ಥರ ವೀಕ್ಲಿ 1 ಟೈಮು. ಚಿಮ್ನಿನೂ ಅಷ್ಟೇ, ಇವಾಗಂತೂ ಎಷ್ಟು ಬೇಗ ಒಂದೊಂದು ದಿವಸಕ್ಕೂ ಇದಾಗ್ತಾ ಇರುತ್ತೆ. ಪ್ರತಿದಿನ ಕ್ಲೀನ್ ಮಾಡಲೇಬೇಕು. ಹಾಗೆ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡ್ಮೇಲೆ ಮತ್ತೆ ಆಯಾ ಪ್ಲೇಸಿಗೆ ಆ ವಸ್ತುಗಳನ್ನ ಇಟ್ಕೊಂಡೆ. ಕ್ಲೀನ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ ಇದೆಷ್ಟು ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತಲ್ವ, ಅವಾಗ ಏನೋ ಒಂಥರ ಖುಷಿ ನಮಗೆ ಚೆನ್ನಾಗಿದೆ ಅಂತ. ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಮತ್ತೆ ನಮಗೆ ನೆಕ್ಸ್ಟ್ ಯಾವುದೇ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.